ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ಸಂಚು ನಡೆಸಿದ ಆರೋಪಿಗಳ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಧರ್ಮಸ್ಥಳ ಭಕ್ತರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ನವಲಗುಂದ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮಾಧಿಕಾರಿಗಳ ವಿರುದ್ಧ ಒಳಸಂಚು ನಡೆಸಿ ಅವರ ಹೆಸರಿಗೆ ಮಸಿ ಬೆಳೆಯುವಂತ ಕೆಲಸ ಮಾಡುತ್ತಿರುವ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಪಟ್ಟಣದ ಗವಿಮಠದಿಂದ ಗಣಪತಿ ದೇವಸ್ಥಾನ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದರು. ಸರ್ವಧರ್ಮ ಮುಖಂಡರು, ಪಕ್ಷಾತೀತ ನಾಯಕರು ಸೇರಿದಂತೆ ಶ್ರೀ ಧರ್ಮಸ್ಥಳ ಸುಕ್ಷೇತ್ರದ ಭಕ್ತಾದಿಗಳು, ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಜನರು ಭಾಗವಹಿಸಿದರು. ಜೊತೆಗೆ ಗವಿಮಠದ ಬಸವಲಿಂಗ ಸ್ವಾಮೀಜಿ, ನಾಗಲಿಂಗ ಮಠದ ವೀರೇಂದ್ರ ಸ್ವಾಮೀಜಿ, ವೀರೇಶ ಸೊಬರದ ಮಠ್, ಅಣ್ಣಪ್ಪ ಬಾಗಿ, ಜೀವನ್ ಪವಾರ್, ನರಸಿಂಹ ಇನಾಮತಿ, ಆರ್.ಎನ್. ಧಾರವಾಡ, ಆನಂದ್ ಹವಳಕೊಡ, ಪ್ರೇಮಾ ನಾಯ್ಕರ್, ಪೂರ್ಣಿಮಾ ಜೋಶಿ, ಸಾಯಿಬಾಬಾ ಆನೆಗುಂದಿ, ಶಿವಾಜಿ ಕಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸಹಿಸಲಾರದಂತ ದುಷ್ಟ ಶಕ್ತಿಗಳು ಇವತ್ತು ಧರ್ಮ ದ್ರೋಹಿಗಳು ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಆದ ಕಾರಣ ಸರ್ಕಾರಕ್ಕೆ ನಾವು ಈ ಮೂಲಕ ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಇಂಥ ದುಷ್ಟ ಶಕ್ತಿಗಳನ್ನ ಗಡಿಪಾರು ಮಾಡಬೇಕು. ಇವತ್ತಿನ ದಿವಸ ಮಟ್ಟಣ್ಣವರು ಇವತ್ತು ಅದಕ್ಕೆ ಶಾಲೆ ಕೊಡುವಂತ ಮಟ್ಟಣ್ಣವರು ಇವತ್ತು ವಿಧಾನಸೌಧಕ್ಕೆ ಬಾಂಬ್ ಇಟ್ಟಂತ ಮಹಾನ್ ವ್ಯಕ್ತಿ. ಅವರು ಇಂಥ ಕೆಲಸ ಮಾಡುವಂತವರನ್ನ ಗಡಿಪಾರು ಮಾಡಬೇಕು. ಅವ್ರ ಜೊತೆ ಇದ್ದಂತ ಎಲ್ಲ ಸಂಘಟನೆಗಳನ್ನು ಗಡಿಪಾರು ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ಈ ಷಡ್ಯಂತ್ರವನ್ನು ರೂಪಿಸಾಗುತ್ತಾರ, ಇವರಿಂದ ಯಾರ್ಯಾರ ಅವರೆಲ್ಲರನ್ನು ಬಯಲಿಗೆ ಅವ್ರ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಅಂತವ್ರನ್ನ ಕಠಿಣ ಶಿಕ್ಷೆ ಒಳಪಡಿಸಿ ಬಂಧನಿಗೆ ಒಳಗೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ವಿನಂತಿಯನ್ನು ಮಾಡ್ಕೊಂತ ಇವತ್ತಿನ ಒಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೂ ಅಭಿನಂದನೆ ಸಲ್ಲಿಸಿ ನನ್ನ